ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಡೆಕೋರೇಷನ್ ಮಾಡೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಈ ಕುಂಕುಮ ಅಂದರೆ ಬಾಗಿಣಕ್ಕೆ ನಾವು ಎಲೆ ಅಡಿಕೆ ಎಲ್ಲ ಕೊಡ್ತೀವಲ್ವ, ಆ ಟೈಮಲ್ಲಿ ಬ್ಯಾಂಗಲ್ಸ್ನೆಲ್ಲ ಕೊಟ್ಟಾಗ ಎಲೆ ಅಡಿಕೆ ಮತ್ತು ಬ್ಯಾಂಗಲ್ಸು ಕುಂಕುಮದೆಲ್ಲ ಚೆಲ್ತಾ ಇರುತ್ತೆ, ಅಂದರೆ ಬಿದ್ದೋಗ್ತಾ ಇರುತ್ತೆ. ಕವರ್ಗೆ ಕೊಟ್ಟರೆ ಪರವಾಗಿಲ್ಲ, ಅದನ್ನೇ ಒಂದು ಡೆಕೋರೇಷನ್ ಆಗಿ ಕ್ರಿಯೇಟಿವ್ ಆಗಿ ನಿಮಗೆ ತೋರಿಸ್ತಿದ್ದೀನಿ. ಸೊ ವಿದೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಸೊ ಲಾಸ್ಟಲ್ಲಿ ಫೈನಲ್ ಲುಕ್ ಹೆಂಗೆ ಬಂದಿದೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರೆ ಅಷ್ಟೇ ಒಂಥರ ಅಟ್ರ್ಯಾಕ್ಷನ್ ಆಗೋ ಥರ ಇದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಬಳೆ, ನಾನು ಈ ಥರ ಬಳೆ ತಂದಿಟ್ಕೊಂಡಿರ್ತೀನಿ ಯಾವಾಗಲೂ. ಅದಾದಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಚಿಕ್ಕ ಪ್ಯಾಕ್ ತೊಗೊಳ್ಳಿ, ಇದು ತುಂಬ ದೊಡ್ಡದಾಯಿತು, ಬಳೆ ಒಳಗಡೆ ಹೋಗ್ತಾ ಇರಲಿಲ್ಲ. ಚಿಕ್ಕ ಪ್ಯಾಕ್ ತೊಗೊಳ್ಳಿ. ಸ್ವಲ್ಪ ಅಡಿಕೆ ಪಟ್ಟಣ ನಿಮ್ಗೆ ಎಷ್ಟು ಪ್ಯಾಕ್ ಮಾಡ್ತೀರಾ ಅಷ್ಟು ಬೇಕಾಗುತ್ತೆ. ಅರಿಶಿನ ಕುಂಕುಮ ಎರಡು ಒಟ್ಟಿಗೆ ಇರೋದನ್ನ ತೊಗೊಳ್ಳಿ. ಆಮೇಲೆ ಒಂದು ಸಿಸರ್ ಗೊತ್ತಿರುತ್ತೆ ಏನಕ್ಕೆ ಅಂತೇಳಿ. ಆಮೇಲೆ ಥ್ರೆಡ್, ನಾನು ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಥರ ನೆಟ್ಟೆಡ್ ಕ್ಲಾತ್ ತೊಗೋಬೇಕಾಗುತ್ತೆ. ನೀವು ಬಟ್ಟೆ ಅಂಗಡಿಲಿ ಹೋಗಿ ಕೇಳಿದ್ರೆ 1/4 ಮೀಟ್ರು ಅಥವಾ ಎಷ್ಟು ಮೀಟ್ರ್ ಬೇಕು ನಿಮಗೆ, ಆಫ್ ಯಾವ ಥರ ಈ ಥರನಾದರೂ ನೀವು ತರ್ಬೋದು. 1/4 ಮೀಟ್ರ್ ತೊಗೊಂಡ್ರೆ ಕಲರ್ಸ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ನೀವು ಜಾಸ್ತಿ ತೊಗೊಂಬಂದರೆ ಒಂದೇ ಕಲರ್ ಮಾಡಬೇಕಾಗುತ್ತೆ. ಈ ಥರ ನೆಟ್ಟಿರುತ್ತೆ ನೋಡಿ ಬಟ್ಟೆ. ಸೊ ಈ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಅಂದಾಜು ಇಟ್ಕೊಳ್ಳಿ, ಸ್ಕ್ವೇರ್ ಟೈಪ್ ಇಲ್ಲ ರೌಂಡ್ ಟೈಪ್ ಆ ಥರ. ಬಳೆನ ಇಟ್ಟು ಮಾಡೋಕ್ಕಾಗುತ್ತಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕದು ದೊಡ್ಡದು ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಈ ಥರ ಬಟ್ಟೆಗೆ ಫಸ್ಟ್ ಬಳೆನ ಹಾಕಿ ಅರಿಶಿನ ಕುಂಕುಮನ ಕೂಡ ಅದರೊಳಗಡೆ ಹಾಕಿ ಅಡಿಕೆನ ಹಾಕ್ಬಿಟ್ಟು ಇದನ್ನು ಟೈ ಮಾಡೋದಷ್ಟೇ. ಟೈ ಮಾಡುವಾಗ ಯಾವ ಥರ ಮಾಡಬೇಕಂದ್ರೆ ಒಂದು ಸರಿ ಫಸ್ಟು ಎಲ್ಲನೂ ಒಂದು ಗೊಂಚು ಥರ ಮಾಡ್ಕೊಳ್ಳಿ. ಸೊ ಆವಾಗ ಈಸಿ ಆಗುತ್ತೆ ಕಟ್ಟೋದಕ್ಕೆ. ಇಲ್ಲಾಂದರೆ ಏನಾಗುತ್ತೆ, ಒಂದೊಂದು ಕಡೆ ಸೈಡ್ ಬಿಟ್ಕೊಂಡಂಗೆ ಆಗುತ್ತೆ, ಮಾಡೋ ಥರ ಆಗುತ್ತೆ. ನೀವೇನಾದರೂ ಕಂಫರ್ಟಬಲ್ ಆಗಿಲ್ಲ ಅಂತ ಅಂದಾಗ ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಟ್ಟು ಟೈ ಮಾಡಿ, ಆವಾಗ ಈಸಿಯಾಗಿ ಕಟ್ಟೋದಕ್ಕೆ, ಅಂದರೆ ಟೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಈ ಬಟ್ಟೆಲಿ ಇದು ಮಾಡ್ಕೊಂಡು ಮಾಡುವಾಗ ದಾರ ಕಟ್ಟುವಾಗ ಸ್ವಲ್ಪ ಆ ಕಡೆ ಈ ಕಡೆ ಜರಗ್ದಂಗೆ ಆಗುತ್ತೆ. ಇಲ್ಲ ಯಾರಾದರೂ ಹೆಲ್ಪಾಗಿದ್ದಾರೆ ಅಂತ ಅಂದರೆ ನೀವು ಹೀಗೇ ಡೈರೆಕ್ಟ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಬಟ್ ಡಿಸೈನ್ ಇರೋ ಅಂಥದ್ದು, ನಾರ್ಮಲ್ ಥ್ರೆಡ್ ಅಲ್ಲ ಇದು. ಸೊ ನನಗೆ ಯಾವುದೋ ಗಿಫ್ಟ್ ಬಂದಿದ್ದನ್ನು ನಾನು ಇದಕ್ಕೆ ಕಟ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಟೈಟಾಗಿ 1-2 ರೌಂಡ್ ಸುತ್ತಬಿಟ್ಟು ಕಟ್ಟಿ. ಫಸ್ಟೇ ಕಟ್ಟೋಕೆ ಹೋದರೆ ಸರಿ ಹೋಗೋಲ್ಲ. ಕಟ್ಟಿದ ಮೇಲೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಥರನೂ ಕೊಡ್ಬೋದು, ಇಲ್ಲ ನನಗೆ ಈ ಥರ ಉದ್ದ ಬೇಡ, ಒಂಥರ ಗೊಂಚು ಥರ ಬೋ ಥರ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟುದ ಬೇಕಷ್ಟುದ ನೀವು ಕಟ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಿಡಿಸ್ಕೊಂಡಿರೋ ಥರ ನೋಡಿ, ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನಾನು ಇಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉದ್ದನೇ ಬಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ತುಂಬ ಜನ ತುಂಬ ವೆರೈಟೀಸು ಕ್ರಾಫ್ಟ್ ಎಲ್ಲ ಮಾಡ್ತಿರ್ತಾರೆ. ಸೊ ನಾನು ಇದನ್ನು ಈ ಸರಿ ಟ್ರೈ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು, ಚೆನ್ನಾಗಿದೆಯಾ ಅಂತ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಡೆಕೋರೇಷನ್ ಅಂತೂ ಈ ನಡುವೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಅಂದರೆ ಅಪ್ಪ 2 ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ಎಲ್ಲನೂ ಕೂಡ. ನೀವು ಹಾಗೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಈ ಥರ ಇಟ್ಕೊಂಡು ಮಾಡಿಕೊಂಡು, ನಾನು ನೋಡಿ ಫಸ್ಟ್ ತೊಗೊಂಡಾಗ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೆ ಬಟ್ಟೆನ, ಈಗ ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಬಿಕಾಸ್ ಫಸ್ಟ್ ಮಾಡುವಾಗ ಒಂದು ಐಡಿಯಾ ಬರೋವರೆಗೂ, ಇಲ್ಲ ನೀವು ಬಳೆ ಇಟ್ಕೊಂಡು ಇಲ್ಲ ಯಾವ್ದಾದ್ರು ಪೇಪರ್ ಕಟ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಲುಕ್ಕು ನೋಡೋದಕ್ಕೆ. ಸೊ ಇದನ್ನು ನಾನು ಲಾಸ್ಟ್ ಟೈಮು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಆದಾಗ ಅಂಗಡೀಲಿ ತೊಗೊಂಬಂದು ನೋಡಿದ್ದೆ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಬಟ್ಟೆನೂ ಇತ್ತು, ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಸೊ ನಿಮಗೂ ಒಂದು ಐಡಿಯಾಗಳು ಬರ್ಬೋದು ಹಬ್ಬದ ಟೈಮಲ್ಲೆಲ್ಲ. ನೋಡಿ ಒಬ್ಬೊಬ್ಬರೇ ಇದ್ದಾಗ ಸ್ವಲ್ಪ ಇದು ಕಷ್ಟ ಅನಿಸುತ್ತೆ, ಯಾರಾದರೂ ಜೊತೆಗಿದ್ದಾಗ ಕಂಫರ್ಟಬಲ್ ಅನಿಸುತ್ತೆ. ಇಲ್ಲಾಂದರೆ ನೀವು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಸೊ ಫೈನಲ್ ಲುಕ್ ಇಷ್ಟು ಬಂದಿದೆ. ಸೊ ನನಗೆ ಈ ಸರಿ ಇಲ್ಲಿ ಯಾರೂ ಅಷ್ಟು ಗೊತ್ತಿಲ್ಲ, ಮನೆ ಹತ್ರ ಒಂದು 5 ಅಷ್ಟೇ ಮಾಡಿಟ್ಕೊಂಡಿದ್ದೀನಿ. ಬೇಕಂದರೆ ಆ ಟೈಮಿಗೆ ಮಾಡ್ಕೊಬೋದು, ಬಟ್ಟೆ ಎಲ್ಲ ಇರುತ್ತೆ, ಕೊಡೋದಕ್ಕೂ ಈಸಿಯಾಗಿ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಲ್ಲ ಎಲೆ ಅಡಿಕೆ ಹಾಗೆ ಕೊಡುವಾಗ ಒಬ್ಬೊಬ್ಬರು ಕವರ್ ಏನು ಇಟ್ಕೊಂಡಿರಲ್ಲ, ಆ ಟೈಮಲ್ಲಿ ಹಂಗೆ ಬಿದ್ದು ಹೋಗ್ತಾ ಇರುತ್ತೆ. ನಾನು ಇಷ್ಟೊಂದು ಮನೆಗೆ ಹೋಗಿದ್ದೀನಿ ಆ್ಯಕ್ಚುಲಿ, ಆ ಟೈಮಲ್ಲಿ ಹಂಗೆ ಆಗ್ತಾಯಿತ್ತು. ನಾನು ಕವರಲ್ಲಿ ಪ್ಯಾಕ್ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಇದನ್ನೆಲ್ಲ ಹಾಕಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಬ್ಬದಲ್ಲಿ ಈ ಟಿಪ್ಸ್ನ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಕಮೆಂಟ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.